ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ಸಂಘಟನೆ ಅಂತ ಯಾವ್ದಾರು ಇದ್ರೆ ಅದು ನಮ್ಮ ವಿಶ್ವ ಹಿಂದೂ ಪರಿಷತ್. ಹಿಂದೂ ಪರಿಷತ್ ಮಾಡಿರುವಂತ ಕೆಲಸ ಯಾವುದು ಅಂತ ಕೇಳಿದ್ರೆ, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಕ್ರಿಶ್ಚಿಯನ್ಗೆ ಮತಾಂತರ ಮಾಡಬಹುದು, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಮುಸಲ್ಮಾನನಾಗಿ ಮತಾಂತರ ಮಾಡಬಹುದು. ಆದ್ರೆ ಹಿಂದುವನ್ನ ಹಿಂದೂ ಆಗಿಸೋದು ಕಷ್ಟ ಆಗಿದೆ ಇವತ್ತಿನ ದಿನದಲ್ಲಿ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನ ದಾಟಿ ಮನೆ ಹೊಸಲು ದಾಟಿ ಹೊರಗೆ ಬರಬೇಕಾದ್ರೆ ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಡಿ ಅನ್ನೋ ಸಂದೇಶವನ್ನ ವಿಶ್ವ ಹಿಂದೂ ಪರಿಷತ್ ಕೊಡ್ತು. ಕಾರಲ್ಲಿ ಬರ್ತಾ ಇರಬೇಕಾದ್ರೆ 2-3 ಬೈಕ್ನವರು ಅಕ್ಕಪಕ್ಕ ತೊಂದರೆ ಕೊಡ್ತಾ ಇದ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಈ ಬೈಕ್ ನಲ್ಲಿ ಯಾರು ತೊಂದರೆ ಕೊಡ್ತಾ ಇದ್ರು ಅವ್ರು ಕಾರ್ನಲ್ಲಿ ಕೂತಿರೋರ್ನ ಕಡೆ ಒಂದ್ಸಲ ಕಣ್ಣಾಡಿಸಿದ್ರಂತೆ. ಕಾರ್ನಲ್ಲಿ ಕೂತಿದ್ದವರು ಕಾರ್ಯಕರ್ತರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡಿದ್ರು. ಹೆಗಲ ಮೇಲೆ ಕೇಸರಿ ಶಲ್ಯ ನೋಡಿದ ತಕ್ಷಣ ಪಕ್ಕದ ಬೈಕ್ ಅವನಿಗೆ ನಮಗೂ ಕೇಳಿಸೋತರ ಹೇಳಿದ್ರು, ಅರೆ ಈ ಕೇಸರಿ ಶಲ್ಯ ಹಾಕೊಂಡವ್ರೆ ಬಜರಂಗದವ್ರು ಇರ್ಬೋದು, ನಮ್ಮ ಮನೆಯವ್ರಿಗೂ ಬರ್ತಾರೆ, ಸುಮ್ಮನೆ ಬಾರಪ್ಪ ಏನಕ್ಕೆ ತೊಂದ್ರೆ ಅಂತ ಹೇಳ್ಕೊಂಡ್ರು ಅಂತ. ಅಂದ್ರೆ ಆ ರೀತಿಯ ಭಯವನ್ನ ಸಮಾಜದಲ್ಲಿ ಮೂಡಿಸಿ ಶಿಸ್ತನ್ನ ಕಾಪಾಡುವಂತ ಕೆಲಸ ಇದೆಯಲ್ಲ, ಆ ಕೆಲಸವನ್ನ ನಿರಂತರವಾಗಿ ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ.